ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ರಾಜಕಾರಣ ಅಂತಂದ್ರೆ ಅಲ್ಲಿ ಜಿದ್ದಾಜಿದ್ದಿನ ಹೋರಾಟ ಇದ್ದೇ ಇರುತ್ತೆ. ಈ ಹೋರಾಟದ ನಡುವೆ ಮಾಜಿ ಸಂಸದ ಆಡಿರುವಂತಹ ಅದೊಂದು ಮಾತು ವಾಲ್ಮೀಕಿ ಸಮುದಾಯವನ್ನ ಕೆರಳುವಂತೆ ಮಾಡಿದೆ. ರಮೇಶ್ ಕತ್ತಿಗೆ ಇದೇ ಮಾತು ಮಾಜಿ ಸಂಸದ ರಮೇಶ್ ಕತ್ತಿ ಆಡಿರುವ ಇದೇ ಮಾತು ವಾಲ್ಮೀಕಿ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ರಮೇಶ್ ಕತ್ತಿ ವಿರುದ್ಧವೂ ಕೇಸ್ ದಾಖಲಾಗಿದೆ. ನಾಯಕ ಸಮುದಾಯದ ಬಗ್ಗೆ ಅವಾಚ್ಯ ಪದ ಬಳಸಿದ ರಮೇಶ್ ಕತ್ತಿ ವಿರುದ್ಧ ದೂರು, ಜಾತಿ ನಿಂದನೆ ಪ್ರಕರಣ ದಾಖಲು. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಯುದ್ಧ ನಿನ್ನೆ ಅಂತ್ಯವಾಗಿದೆ. ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬಿಗಿದ್ದಾರೆ. ವಿಷಯ ಅಂದ್ರೆ ಇದೇ ಚುನಾವಣೆ ವೇಳೆ ನಾಯಕ ಸಮುದಾಯದ ಬಗ್ಗೆ ರಮೇಶ್ ಕತ್ತಿ ಆಡಿದ್ದಾರೆ ಅನ್ನೋ ಮಾತು ನಾಯಕ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಜಾರಕಿಹೊಳಿ ಹೆಸರು ಹೇಳದೆ ನಾಲಿಗೆ ಹರಿಬಿಟ್ಟು ಅವಾಚ್ಯ ಪದ ಬಳಸಿ ರಮೇಶ್ ಕತ್ತಿ ಮಾತನಾಡಿದ್ದು ಇದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದೇ ಮಾತು ವೈರಲ್ ಆಗಿದೆ. ಬೆಳಗಾವಿಯ ಬಿಕೆ ಮಾಡೆಲ್ ಶಾಲೆ ಆವರಣದಲ್ಲಿ ಮಾತನಾಡುವಾಗ ಈ ರೀತಿ ಅವಾಚ್ಯ ಅಶ್ಲೀಲ ಪದ ಬಳಸಿರೋದು ಗೊತ್ತಾಗಿದೆ. ಇದೇ ಮಾತಿನ ವಿರುದ್ಧ ವಾಲ್ಮೀಕಿ ಸಮುದಾಯ ಕೆರಳಿದೆ. ವಾಲ್ಮೀಕಿ ಸಮಾಜದ ಮುಖಂಡ ರಾಜಶೇಖರ್ ತಳವಾರ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಈ ದೂರು ಆಧರಿಸಿ ರಮೇಶ್ ಕತ್ತಿ ವಿರುದ್ಧ ಅಟ್ರಾಸಿಟಿ ಅಂದ್ರೆ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಅವರು ಏನ ರಮೇಶ್ ಕತ್ತಿ ಅಂತಕ್ಕಂಥ ವ್ಯಕ್ತಿ ವಾಲ್ಮೀಕಿ ಸಮುದಾಯವನ್ನ, ಬೇಡರ ಸಮುದಾಯವನ್ನ ಅವಾಚ್ಯವಾಗಿ ಶಬ್ದವನ್ನ ಬಳಕೆ ಮಾಡಿದಾನೆ. ಯಾಕಂದ್ರೆ ಆ ಶಬ್ದ ಬಳಕೆ ಮಾಡಕ್ಕೆ ನಮಗೆ ಇಷ್ಟ ಇಲ್ಲ. ಅದಕ್ಕೆ ಅವನ ಮೇಲೆ ಈ ಕೂಡಲೇ FIR ಮಾಡಿದ್ದೇವೆ. ದಲಿತ ದೌರ್ಜನ್ಯ ತಡೆ ಕಾಯ್ದೆಯಡಿ ಅಂದ್ರೆ ಅಟ್ರಾಸಿಟಿ ಕೇಸ್ ಮೇಲೆ ಅವನ ಮೇಲೆ FIR ಮಾಡಿದ್ದೇವೆ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ. ರಮೇಶ್ ಕತ್ತಿ ಮಾತಿನಿಂದ ಕೆರಳಿರುವ ವಾಲ್ಮೀಕಿ ಸಮುದಾಯ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದೆ. ಬೆಳಗಾವಿಯಲ್ಲೂ ಇಂದು ದೊಡ್ಡ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಇಷ್ಟೇ ಅಲ್ಲ, ನಿನ್ನೆ ರಾತ್ರಿಯೇ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕತ್ತಿ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಕತ್ತಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಹೇಳಿಕೆ ತಿರುಚಿದ್ದಾರೆ ಎಂದ ರಮೇಶ್ ಕತ್ತಿ. ನೋವಾಗಿದ್ದರೆ ವಿಷಾದಿಸುತ್ತೇನೆ ಎಂದ ಮಾಜಿ ಸಂಸದ. ತಮ್ಮ ವಿರುದ್ಧ ಕೇಸ್ ದಾಖಲಾಗ್ತಿದ್ದಂತೆ ಪ್ರತಿಕ್ರಿಯಿಸಿರುವ ರಮೇಶ್ ಕತ್ತಿ, ಡಾಲ್ಬಿ ಹಾಕುವಂತೆ ಅಭಿಮಾನಿಗಳು ನನಗೆ ಒತ್ತಾಯಿಸಿದ್ರು. ಹೀಗಾಗಿ ನಾನು ಬೇಡ ಅಂತ ಹೇಳಿದ್ದೆ. ಆದರೆ ನನ್ನ ಗೆಲುವು ಸಹಿಸಲಾಗದ ವಿರೋಧಿಗಳು ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದರ ನಡುವೆ ನನ್ನ ಹೇಳಿಕೆಯಿಂದ ಯಾರಿಗಾದರೂ ನೋವಾಗಿದ್ರೆ ವಿಷಾದಿಸುತ್ತೇನೆ ಎಂದಿದ್ದಾರೆ. ಆ ಒಂದು ವಿಡಿಯೋವನ್ನು ತಿರುಚಲಾಗಿದೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಆದರೂ ಸಹಿತ ಆ ಒಂದು ನನ್ನ ಮಾತಿನಿಂದ ಯಾರಾದರೂ ನೋವಾಗಿದ್ರೆ, ಸಮಾಜದಲ್ಲಿ ಹಿರಿಯರಿಗೆ, ಕಿರಿಯರಿಗೆ, ಸಹೋದರ ಮಿತ್ರರಿಗೆ ನೋವಾಗಿದ್ರೆ ಆ ಮನೆಯ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಗದ್ದಲ ಮುಗಿತು ಅನ್ನುವಾಗಲೇ ಚುನಾವಣೆ ವೇಳೆ ಆಡಿರುವ ಮಾತು ಹೊಸ ಕಿಚ್ಚು ಹೊತ್ತಿಸಿದೆ. ಸಹದೇವ್ ಉಮಾನೆ, TV9 ಬೆಳಗಾವಿ.